ಎಲ್ರಿಗೂ ನಮಸ್ಕಾರ. ಸಮರ್ಪಣೆ ಪರಿವಾರ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಇದರ ಆಶ್ರಯದಲ್ಲಿ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಸಾಧಕರಿಗೆ ಸನ್ಮಾನ ಹಾಗೂ ಪರಿಹಾರ ಕುಟುಂಬ ಮಿಲನ ಕಾರ್ಯಕ್ರಮದಲ್ಲಿ ನಾವೀಗ ಸೇರಿದ್ದೇವೆ. ಫಸ್ಟ್ ಆಫ್ ಆಲ್ ನನಗೆ ಈ ಸನ್ಮಾನವನ್ನು ಕೊಟ್ಟದಕ್ಕೆ ನಾನು ಸಮರ್ಪಣೆ ಪರಿವಾರ ಟ್ರಸ್ಟ್ನ ಎಲ್ಲ ಸದಸ್ಯರಿಗೂ ಕೂಡ ವಂದಿಸ್ತಿದ್ದೇನೆ. ತುಂಬ ಖುಷಿ ಆಗ್ತುಂಟು. ಇಂದು ದೊಡ್ಡ ವೇದಿಕೆಯಲ್ಲಿ ಒಂದು ಸನ್ಮಾನ ಸ್ವೀಕರಿಸಿದ ತುಂಬ ಖುಷಿಯ ವಿಚಾರ. ಇವತ್ತು ನಾವು ಮಹಿಳಾ ದಿನಾಚರಣೆ ಆಚರಿಸ್ತಿದ್ದೇವೆ. ಮೊದಲ ಬಾರಿಗೆ ಎಲ್ರಿಗೂ ಕೂಡ, ಎಲ್ಲ ಮಹಿಳೆಯರಿಗೂ ಕೂಡ ನಾನು ಮಹಿಳಾ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅದೇ ಅಲ್ಲದೆ ಇವತ್ತು ವೇದಿಕೆಯಲ್ಲಿ ನಾವು ನೋಡ್ಬೋದು. ನನಗೆ ತುಂಬ ಖುಷಿಯಾಗಿದೆ ಏನಂತ ಹೇಳಿದರೆ, ಮಹಿಳಾ ದಿನಾಚರಣೆ ಆದರೂ ಕೂಡ ಇವತ್ತು ಪುರುಷರು ಕೂಡ ನಮ್ಮ ಜೊತೆ ಇದ್ದಾರೆ. ಇದರ ಅರ್ಥ ಇಷ್ಟೇ, ನಾವು ಖಾಲಿ ಮಹಿಳೆಯರೇ ಏನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ, ಅದರ ಹಿಂದೆ ಪುರುಷರು ಕೂಡ ಬೇಕು. ಹಾಗಿದ್ರೆ ಮಾತ್ರ ಒಂದು ಸಮಾಜವನ್ನು ಒಂದು 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 ನಿರ್ಭೀತವಾಗಿ ನಾವು ಕಟ್ಬೋದು ಅಂತೇಳಿ ನಾವು ಹೇಳ್ಬೋದು. ಮೊದಲೆಲ್ಲ ನಮ್ಮದು ಮೊದಲಿನ ಕಾಲ ಇತ್ತು, ಮಮತಕ್ಕ ಹೇಳಿದ ಹಾಗೆ ಮೊದಲೆಲ್ಲ ಕಾಲ ಇತ್ತು, ಹೆಣ್ಣಂತೇಳಿದರೆ ಕೇವಲ ಅಡುಗೆ ಮಾಡಲಿಕ್ಕೆ ಮಾತ್ರ, ಮಕ್ಕಳನ್ನು ಹೊರಲಿಕ್ಕೆ ಮಾತ್ರ ಅಂತೇಳಿ. ಬಟ್ ಇವಾಗ ಕಾಲ ಬದಲಾಗಿದೆ. ಕಾಲ ಹೇಗೆ ಬದಲಾಗಿದೆ ಅಂತ ನೀವೆಲ್ಲ ನೋಡ್ತಾ ಇದ್ದೀರಿ. ಅಂದರೆ ಈಗ ಅಂತರಿಕ್ಷದಿಂದ ಇದ್ದಾಗಿರ್ಬೋದು, ನಮ್ಮ ರಾಷ್ಟ್ರಪತಿಯಿಂದ ಇರ್ದು ಎಲ್ಲರೂ ಮಹಿಳೆಯರಿದ್ದಾರೆ. ಸೊ ಇಂತಹ ಸಂದರ್ಭದಲ್ಲಿ ನಾವೆಲ್ಲ ಮಹಿಳೆಯರನ್ನು ಕೂಡ ಗೌರವಪೂರ್ವಕವಾಗಿ ನಾವು ಸ್ಮರಿಸಲೇಬೇಕು. ಇನ್ನು ನನಗೆ ಎಷ್ಟು ಮಾತಾಡಲಿಕ್ಕೆ ಎಷ್ಟು ಬರಲ್ಲ, ನಾನೇನು ಮಮತಕ್ಕನಷ್ಟು ಒಳ್ಳೆ ಸ್ಪೀಕರ್ ಅಲ್ಲ. ಆದರೂ ಕೂಡ ಒಂದು ಸನ್ಮಾನ ತೆಕ್ಕೊಂಡ ನಂತರ ಏನಾದರೂ ಮಾತಾಡಲೇಬೇಕಲ್ವಾ, ಅದಕ್ಕೋಸ್ಕರ ಮಾತಾಡ್ತಿದ್ದೇನೆ ಅಷ್ಟೇ. ಮತ್ತು ಇವತ್ತು ತುಂಬ ಖುಷಿ ಆಗ್ತುಂಟು. ಇನ್ನು ನಾವು ಮಹಿಳೆಯರ ಬಗ್ಗೆ ಹೇಳಬೇಕಂತೇಳಿದರೆ, ಮಹಿಳೆ ಅಂತೇಳಿದರೆ ಕೇವಲ ಅದು ಹೆಣ್ಣಲ್ಲ, ಅದೊಂದು ಶಕ್ತಿ ಅಂತೇಳಿದರೆ ನಾವೀಗ ತಿಳ್ಕೊಳ್ಬೇಕು. ಎಷ್ಟು ಅಂತೇಳಿದರೆ, ನಮ್ಮದು ಆದಿಶಕ್ತಿನೇ ಮಹಿಳೆ, ಅದಕ್ಕಿಂತ ಜಾಸ್ತಿ ಉದಾಹರಣೆ ಬೇಕಿಲ್ಲ. ಆ ಒಂದು ಧೈರ್ಯ ನಮ್ಮಲ್ಲಿದ್ದರೆ ನಾವೆಂತಹ ಕೆಲಸವನ್ನು ಕೂಡ ಮಾಡ್ಬೋದು ಅಂತ ಹೇಳ್ತಾ, ಇವತ್ತು ಈ ನಮ್ಮ ಮಹಿಳಾ ದಿನಾಚರಣೆ ಪ್ರಯುಕ್ತ ನನ್ನನ್ನು ಸನ್ಮಾನಿಸಿದ್ದಕ್ಕೆ ಎಲ್ಲ ಸಮರ್ಪಣೆ ಪರಿವಾರ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ನಾನು ಋಣಿಯಾಗಿದ್ದೇನೆ. ಅವಕಾಶಕ್ಕೆ ಧನ್ಯವಾದಗಳು.